ಹಾಯ್ ಹೆಲೋ ನಮಸ್ಕಾರ. ಏನು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ. ಸೊ ಅದರ ಅಂಗವಾಗಿ ಇವತ್ತು ದಾವಣಗೆರೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಕಂಪ್ಲೀಟ್ ವರದಿ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಬನ್ನಿ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಬಾಲರ ಶ್ರೀರಾಮನ ಪ್ರತಿಷ್ಠಾಪನೆ ಪ್ರಯುಕ್ತ ದಾವಣಗೆರೆಯಲ್ಲಿ ವಿವಿಧ ಸಂಘಟನೆಗಳಿಂದ ಹೋಮ ಹವನ ವಿಶೇಷ ಪೂಜಾದಿ ಕಾರ್ಯಕ್ರಮಗಳು. ದಾವಣಗೆರೆಯ ಜಯದೇವ ವೃತ್ತ, ರಾಮಣ್ಕೋ ಸರ್ಕಲ್, ಪಿಜೆ ಬಡಾವಣೆಯ ರಾಮ ದೇವಸ್ಥಾನ, ಚೌಕಿಪೇಟೆ, ಮಂಡಿಪೇಟೆ, ಕೋದಂಡರಾಮ ದೇವಸ್ಥಾನ ಸೇರಿದಂತೆ ನಗರದ ಹಲವೆಡೆ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗಿದವು. ರಾಮನ ದರ್ಶನಕ್ಕೆ ದಾವಣಗೆರೆ ಸಾರ್ವಜನಿಕರು ಸಾಲು ಸಾಲಾಗಿ ಬಂದರು. ವಿಶೇಷ ಪೂಜೆ, ಶ್ರೀರಾಮನಿಗೆ ಹಾಲಿನ ಅಭಿಷೇಕ, ಹೂವಿನ ಅಲಂಕಾರ, ಹೋಮ ಪೂಜೆ, ಮಂತ್ರಜಪ, ಸಾರ್ವಜನಿಕರಿಂದ ಭಜನೆ, ಅನ್ನ ಸಂತರ್ಪಣೆ, ಶ್ರೀ ಬಾಲರಾಮನ ಪ್ರತಿಷ್ಠಾಪನೆ ಅಂಗವಾಗಿ ರಾಮನ ಪ್ರಾರ್ಥನೆಗಳು ನಡೆದವು. ದೇಶವೇ ಕಾತುರದಿಂದ ಕಾಯುತ್ತಿದ್ದ ಆ ಶುಭ ದಿನಕ್ಕೆ ರಾಮ ಮಂದಿರಗಳು ಸಾಕ್ಷಿಯಾದವು. ಶ್ರೀರಾಮನ ಆದರ್ಶ, ರಾಜ್ಯ ಪರಿಪಾಲನಾ ರೀತಿ, ಆತನ ಆಲೋಚನೆಗಳು, ಉತ್ತಮ ನಡತೆ ಇಂದಿಗೂ ಪ್ರಸ್ತುತ. ಪಿತೃವಾಕ್ಯ ಪರಿಪಾಲನೆಯಲ್ಲಿ ಶ್ರೀರಾಮ ಮಾದರಿ ವ್ಯಕ್ತಿ ಎನಿಸುತ್ತಾನೆ. ಹಿಂದೂಗಳಿಗೆ ರಾಮಾಯಣ ಮಹಾಕಾವ್ಯವಾದರೆ ಶ್ರೀರಾಮ ಆದರ್ಶ ವ್ಯಕ್ತಿಯಾಗಿ ನಿಲ್ಲುತ್ತಾನೆ. ಸತತ 496 ವರ್ಷಗಳ ಕಾಲ ಲಕ್ಷಾಂತರ ರಾಮ ಭಕ್ತರ ತ್ಯಾಗ ಬಲಿದಾನದ ಫಲವಾಗಿ ಅನೇಕ ಕಾನೂನು ಹೋರಾಟಗಳ ಬಳಿಕ ಅಯೋಧ್ಯೆಯಲ್ಲಿ ಭವ್ಯ ರಾಮಲಲ್ಲಾನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಭವ್ಯ ದಿವ್ಯ ಶ್ರೀರಾಮ ಮಂದಿರ ನಿರ್ಮಾಣವಾಗಿರುವುದರಿಂದ ದೇಶದ ಜನರಲ್ಲಿ ದುಪ್ಪಟ್ಟು ಸಂಭ್ರಮಕ್ಕೆ ಕಾರಣವಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯಕ್ಕೆ ಅಂತಿಮ ಸ್ಪರ್ಶ ದೊರೆತಿದ್ದು, ಶ್ರೀರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಪೂರ್ವದಲ್ಲಿ ಅನೇಕ ಧಾರ್ಮಿಕ ಕಾರ್ಯಗಳು ವಾರದಿಂದಲೇ ಆರಂಭವಾಗಿದೆ. ಇಡೀ ದೇಶದಲ್ಲಿರುವ ದೇವಸ್ಥಾನಗಳು ಪ್ರಧಾನಿಯವರ ಕರೆಯ ಮೇರೆಗೆ ಸುಣ್ಣ ಬಣ್ಣ ಬಳಿದುಕೊಂಡು ಸಿಂಗಾರಗೊಂಡಿದ್ದವು. ಶ್ರೀರಾಮ ಮಂದಿರ ಕಾರ್ಯಕ್ರಮಗಳು ಸಾಂಗೋಪಸಾಂಗವಾಗಿ ನೆರವೇರಲು ದೇಶದೆಲ್ಲೆಡೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು ನಡೆಯುತ್ತಿದ್ದು, ರಾಮತಾರಕ ಮಂತ್ರಗಳು ಮಾರ್ದನಿಸುತ್ತಿವೆ. ಇವತ್ತೇನು ಅಯೋಧ್ಯ ಮಹಾನಗರದಲ್ಲಿ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕೂಡಲಿ ಶಂಕರ ಮಠದ ಆವರಣದಲ್ಲಿರುವಂತಹ ಶ್ರೀ ರಾಮಚಂದ್ರ ದೇವರ ದೇಗುಲದಲ್ಲಿ ಅಖಂಡವಾಗಿ ಪ್ರಾತಃ ಕಾಲದಿಂದ ರಾಮನಾಮ ಜಪ, ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ಶ್ರೀರಾಮಚಂದ್ರರ ದಿವ್ಯ ವಿಗ್ರಹಕ್ಕೆ ಸಾಮೂಹಿಕವಾಗಿ ಎಲ್ಲ ಸಾರ್ವಜನಿಕರಿಂದ ಕ್ಷೀರಾಭಿಷೇಕ ಹಾಗೂ ಜಲಾಭಿಷೇಕ, ನಂತರದಲ್ಲಿ ರಾಮತಾರಕ ಹವನ, ಪ್ರಸಾದ ವಿನಿಯೋಗ, ಈ ಎಲ್ಲ ಕಾರ್ಯಕ್ರಮಗಳನ್ನು
ಕೂಡಲಿ ಶೃಂಗೇರಿ ಜಗದ್ಗುರು ಮಹಾಸ್ವಾಮಿಗಳಾದಂತಹ ಶ್ರೀ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಹಾಗೂ ನಮ್ಮವರೇ ಆದಂತಹ ಶ್ರೀ TS ವೀರೇಶ್ ಹಾಗೂ ಗಿರೀಶ್ ಇತ್ಯಾದಿ ಎಲ್ಲ ಭಕ್ತರ ಸಹಕಾರಗಳಿಂದ ಇವತ್ತು ಅಪ್ರತಿತವಾಗಿ ನಾವು ಆ ರಾಮನ ಸೇವೆಯನ್ನು ಎಲ್ಲ ಸಾರ್ವಜನಿಕರಿಂದ ಹಾಗೂ ನಮ್ಮ ಏನು ದಾವಣಗೆರೆ ಮಹಾನಗರದ ಎಲ್ಲ ಪುರೋಹಿತರ ಸಹಕಾರದಿಂದ ನಡೆಸ್ತಾ ಇದ್ದೇವೆ. ಜೈ ಶ್ರೀರಾಮ್. ದಾವಣಗೆರೆಯಲ್ಲೂ ಎಲ್ಲಾ ದೇವಸ್ಥಾನಗಳು ಸ್ವಚ್ಛವಾಗಿ ನವವಧುವಿನಂತೆ ಸಿಂಗಾರಗೊಂಡಿದ್ದು, ಅದರಲ್ಲೂ ಚಾಮರಾಜಪೇಟೆಯ ಕೋದಂಡರಾಮ ದೇವಸ್ಥಾನ, RH ಶ್ರೀರಾಮ ದೇವರ ದೇವಸ್ಥಾನಗಳು ಎಲ್ಲರ ಕೇಂದ್ರಬಿಂದುವಾಗಿದೆ. ವಿಶೇಷ ಪೂಜೆಗಳು ನಡೆದಿವೆ. ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ದಾವಣಗೆರೆಯ KB ಬಡಾವಣೆಯ ಶ್ರೀ ರಾಘವೇಂದ್ರ ಮಠದಲ್ಲಿ ರಾಯರ ಆರಾಧ್ಯ ದೈವ ಶ್ರೀಮನ್ಮೂಲ ರಾಮಚಂದ್ರರ ಅನುಗ್ರಹ ಎಲ್ಲರಿಗೂ ದೊರೆಯಲಿ ಎಂದು ಕಳೆದ ವಾರ ಶ್ರೀಮಠದಲ್ಲಿ 1 ಲಕ್ಷ ಶ್ರೀರಾಮ ಜಯರಾಮ ಜಯ ಜಯರಾಮ ತಾರಕ ಮಂತ್ರದ ಜಪ ಹಾಗೂ ಜಪದ ಸಮರ್ಪಣಾ ಹೋಮ ಜರುಗಿತು. ನಗರದ ಜಯದೇವ ವೃತ್ತದಲ್ಲಿ ಶ್ರೀರಾಮನ ಆಳೆತ್ತರದ ಭವ್ಯವಾದ ಫ್ಲೆಕ್ಸ್ ನಿರ್ಮಿಸಲಾಗಿದ್ದು ಅತ್ಯಂತ ಆಕರ್ಷಣೀಯವಾಗಿದೆ. ನಗರದ SKP ರಸ್ತೆಯಲ್ಲಿರುವ ಶ್ರೀ ಕನ್ಯಕಾ ಪರಮೇಶ್ವರಿ ದೇವಸ್ಥಾನ ಸಂಘದಿಂದ ದೇವಸ್ಥಾನದ ಆವರಣದಲ್ಲಿ ಅಯೋಧ್ಯ ರಾಮ ಮಂದಿರ ಮಾದರಿಯಲ್ಲಿ ನಿರ್ಮಿಸಿರುವ ಮಂದಿರದಲ್ಲಿ ಇಂದು ಬೆಳಗ್ಗೆ ಶ್ರೀರಾಮ ದೇವರ ಉತ್ಸವ ಮೂರ್ತಿಗೆ ಸಮಾಜದ ಬಂಧುಗಳಿಂದ ಶಂಕುವಿನಿಂದ ಜಲಾಭಿಷೇಕಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಜೊತೆಗೆ ಶ್ರೀರಾಮನಾಮ ಭಜನೆ, ಮಂತ್ರ ಪುಷ್ಪ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಜರುಗಿತು. ಇಂದು ಸಂಜೆ 6:30ಕ್ಕೆ ಶ್ರೀರಾಮ ದೇವರ ಪ್ರಾಕಾರೋತ್ಸವ, ದೀಪೋತ್ಸವ ಹಾಗೂ ಮಹಾಮಂಗಳಾರತಿ ನೆರವೇರಿತು. ನಗರದ NR ರಸ್ತೆಯ SS ಕಾಂಪ್ಲೆಕ್ಸ್ ಬಳಿ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ವಿವಿಧ ಸ್ನೇಹ ಬಳಗಗಳ ಸಹಯೋಗದೊಂದಿಗೆ ಇಂದು ಮಧ್ಯಾಹ್ನ ಶ್ರೀರಾಮನಿಗೆ ವಿಶೇಷ ಪೂಜೆ ಹಾಗೂ ಸುಮಾರು 1500 ಜನರಿಗೆ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಅಯೋಧ್ಯೆಯ ಶ್ರೀರಾಮ ಮಂದಿರ ಕಾರ್ಯಕ್ರಮಕ್ಕೆ ಶುಭ ಕೋರುವ ನಿಮಿತ್ತ ವಿನಾಯಕ ಗೆಳೆಯರ ಬಳಗ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಿದ್ದವೀರಪ್ಪ ಬಡಾವಣೆಯ 3ನೇ ಕ್ರಾಸ್ನಿಂದ ಭಾವೈಕ್ಯತಾ ಪಂಜಿನ ಮೆರವಣಿಗೆ ನಡೆಯಿತು. ಇಂದು BIT ರಸ್ತೆಯ ದಿವ್ಯಾ ಟ್ರಾವೆಲ್ಸ್ ಮುಂಭಾಗದಲ್ಲಿ ಸಿಹಿ ವಿತರಣೆ ಜರುಗಿತು. ಹಮ್ ಫೌಂಡೇಶನ್ ಭಾರತ್ ದೇವನಗರಿ ಶಾಖೆ ವತಿಯಿಂದ ಶ್ರೀ ಸದ್ಯೋಜಾತ ಮಠದಲ್ಲಿ ಸದಸ್ಯನಿಯರು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಸಂಭ್ರಮ ಹಾಗೂ ಭಜನಾ ಕಾರ್ಯಕ್ರಮ ಜರುಗಿತು. ನಗರದ ಪ್ರಮುಖ ರಸ್ತೆಗಳು ಶೃಂಗಾರಗೊಂಡಿದ್ದು, ಪ್ರಮುಖ ವೃತ್ತಗಳಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಶುಭ ಕೋರುವ ಫ್ಲೆಕ್ಸ್ಗಳು, ಬ್ಯಾನರ್ಗಳು ರಾರಾಜಿಸುತ್ತಿವೆ. ಒಟ್ಟಾರೆ ದಾವಣಗೆರೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನಾ ಸಂಭ್ರಮ ಕಂಡುಬಂದಿತು. ಸುಮಾರು ವರ್ಷಗಳ ಕನಸು ಇವತ್ತು ನನಸಾಗೋದೆ, ಅದರ ಬಗ್ಗೆ ತಾವೇನು ಹೇಳ್ತೀವಿ? ಇದು ನಮ್ಮ ಭಾರತೀಯರ ಹಿಂದೂಗಳ ಶತಶತಮಾನದ ಈ ಒಂದು ಕನಸು ಇವತ್ತು ಈಡೇರ್ತಾ ಇದೆ. ಹಾಗಾಗಿ ಇಡೀ ಭಾರತೀಯರೆಲ್ಲರೂ ಇವತ್ತು ಹಬ್ಬದ ರೀತಿಯಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನು ಆರಾಧಿಸ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ದೇಶದಲ್ಲೂ ಸಹಿತ ರಾಮನ ಭಕ್ತರಿದ್ದಾರೆ. ಅವರೆಲ್ಲರೂ ಸಹ ಈ ಪ್ರಾಣ ಪ್ರತಿಷ್ಠಾಪನೆ ದಿನವನ್ನು ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ದಾವಣಗೆರೆಯಲ್ಲಿ ಈ ಮಧ್ಯಭಾಗವಾದ ಈ ರಾಮ ಮಂದಿರ, ಮಧ್ಯಭಾಗದಲ್ಲಿರ್ತಕ್ಕಂಥ ರಾಮ ಮಂದಿರ ಇವತ್ತು ಭಾಳ ವಿಶೇಷವಾದ ಕಾರ್ಯಕ್ರಮಗಳೊಂದಿಗೆ ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನೇನು ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಇನ್ನೇನು 11:05 11:55 ಪ್ರಾಣ ಪ್ರತಿಷ್ಠಾಪನೆ ಮಹಾಮಂಗಳಾರತಿ ಕಾರ್ಯಕ್ರಮ ಜರುಗ್ತಾ ಇದೆ. ವಿಶೇಷವಾಗಿ ನೀವು ದಾವಣಗೆರೆಯಲ್ಲಿ ಎಲ್ಲ ಮಠಮಾನ್ಯಗಳಲ್ಲೂ ಎಲ್ಲ ಮಂದಿರಗಳಲ್ಲೂ ಸಹ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಈ ರಾಮ ಮಂದಿರ ಈ ಭಾಗದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಈ ಕೆಲವೊಂದು ಯೋಗಾಸನ ಪಟುಗಳು ಯೋಗವನ್ನು ಮಾಡೋದ್ರ ಮೂಲಕ, ಹನುಮಾನ್ ಚಾಲೀಸ ಹೇಳೋದ್ರ ಮೂಲಕ ಸುಮಾರು 60 ಜನ ದಂಪತಿಗಳು ಹೋಮವನ್ನು ಮಾಡೋದ್ರ ಮೂಲಕ ಇವತ್ತು ಆರಂಭ ಆಗಿದೆ. ಅದಾದ ನಂತರ 7:00ವರೆಗೆ ಶ್ರೀರಾಮಚಂದ್ರನ ಅಭಿಷೇಕ ಕಾರ್ಯಕ್ರಮ ಜರುಗಿದೆ. ಈಗ 10:00ವರೆಯಿಂದ ಅಲ್ಲಿ ಹೋಮ ನಡೀತಾ ಇದೆ. ಶ್ರೀರಾಮ ಲಲ್ಲನ ಹೋಮ ನಡೀತಾ ಇದೆ. ಶ್ರೀರಾಮ ತಾರಕ ಹೋಮ ನಡೀತಾ ಇದೆ. ಇದಾದ ನಂತರ ಮಹಾಮಂಗಳಾರತಿ ನಂತರ ಸುಮಾರು 1000 ಜನ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಸಹ
ಪ್ರಸಾದದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೀವಿ. ಅದಲ್ಲದೆ ಸುಮಾರು 3 ಗಂಟೆಯಿಂದ ಬಂದಂಥ ಭಕ್ತಾದಿಗಳಿಗೆ ಪಾನಕ ಮತ್ತು ಕೋಸಂಬರಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುಮಾರು ಸಂಜೆ 6:30 5,555 ಜ್ಯೋತಿ ಬೆಳಗಿಸೋದ್ರ ಮೂಲಕ ಇಡೀ ದೇವಸ್ಥಾನ ಸುತ್ತ ದೀಪವನ್ನು ಹಚ್ಚೋದ್ರ ಮೂಲಕ ದೀಪಾವಳಿಯ ಸಂಭ್ರಮದ ರೀತಿಯಲ್ಲಿ ನಾವು ಈ ಒಂದು ಶ್ರೀರಾಮನ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಅಯೋಧ್ಯೆಯಲ್ಲಿ ಇಂದು ಶ್ರೀರಾಮ ಜನ್ಮಸ್ಥಾನದಲ್ಲಿ ಏನು ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಮತ್ತೊಮ್ಮೆ ಭವ್ಯ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಆ ಒಂದು ಜನ್ಮಸ್ಥಾನದಲ್ಲಿ. ಇದು ಸುಮಾರು 500 ವರ್ಷಗಳ ಕಾಲ ಎಲ್ಲ ಭಾರತೀಯರು ಹಿಂದೂಗಳು ಕಾದಂಥ ಒಂದು ಸುವರ್ಣ ಕಾಲಘಟ್ಟದಲ್ಲಿ ನಾವು ಇವತ್ತಿನ ದಿವಸ ಇದ್ದೇವೆ. ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಹೇಳಿ ಎಲ್ಲ ಭಾರತೀಯರಿಗೂ ಇವತ್ತು ಅನ್ನಿಸ್ತಾ ಇದೆ. ಒಂದು ರಾಮನ ದೇವಸ್ಥಾನ ಕೇವಲ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಅದೊಂದು ರಾಷ್ಟ್ರ ಮಂದಿರ. ಹಾಗಾಗಿ ಎಲ್ಲ ಭಾರತೀಯರು ಕೂಡ ಇದನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಬರ್ತಕ್ಕಂಥ ದಿವಸಗಳೊಳಗೆ ಭಾರತವನ್ನು ವಿಶ್ವದ ಮೊದಲನೆಯ ಸ್ಥಾನಕ್ಕೆ ತರೋದಕ್ಕೇನು ನಮ್ಮ ಇಂದಿನ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ಎಲ್ಲರಿಗೂ ರಾಮೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ.
ಇವತ್ತು ನಾವು ಜೈನ ಸಮಾಜದ ವತಿಯಿಂದ ನಮ್ಮ ಸಹೋದ್ಯೋಗಿ ಜೊತೆಗೆ ನಾವಿಲ್ಲಿ ಅಯೋಧ್ಯೆಯಲ್ಲಿ ಐತಿಹಾಸಿಕ ಶ್ರೀರಾಮರ ಪ್ರಾಣ ಪ್ರತಿಷ್ಠಾಪನೆ ಇವತ್ತು ಆಗೋ ಒಂದು ಇದರಿಂದ ಒಂದು 12:35 ಏನು ಅವರ ಪ್ರತಿಷ್ಠಾಪನೆ ಆಗುತ್ತೆ. ಅದಾದ ನಂತರ ನಮ್ಮ ಜೈನ ಸಮಾಜದ ವತಿಯಿಂದ ಇವತ್ತು ಸಾರ್ವಜನಿಕ ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ನಾವು ಇವತ್ತು ಮನಸ್ಪೂರ್ವಕವಾಗಿ ಇಟ್ಕೊಂಡಿದ್ದೀವಿ. ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಇವತ್ತು ನಾವು ಪ್ರಸಾದ ಕೊಡಲೇಬೇಕಂತ ತೀರ್ಮಾನ ಮಾಡಿದ್ದೀವಿ. 1,000, 2,000, 3,000 ಇನ್ನೂ ಜನ ಜಾಸ್ತಿ ಆದ್ರೂ ಪ್ರತಿಯೊಬ್ಬರು ಇವತ್ತು ಪ್ರಸಾದ ಸ್ವೀಕಾರ ಮಾಡಬೇಕು ಅನ್ನೋ ಒಂದು ಆಸೆ ಆಗಿದೆ. ಸಂಪೂರ್ಣವಾಗಿ ಜೈನ ಫುಡ್ ಅಂತ ನಾವು ಮಾಡಿಸಿದ್ದೀವಿ. ಇವತ್ತು ಶ್ರೀರಾಮರಿಗೆ ನಾವು ನಮ್ಮ ಅಯೋಧ್ಯೆಗೆ ಹೋಗಿ ನಾವು ಸೇವೆ ಮಾಡೋಕ್ಕಾಗಿಲ್ಲ ಅಂದ್ರೂ ನಮ್ಮ ಭಾರತದಲ್ಲಿ ಇವತ್ತು ಶ್ರೀರಾಮರ ಪ್ರತಿಷ್ಠಾಪನೆ ಆತಂದ್ರೆ ನಮ್ಮ ಭಾರತ ದೇಶಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಚಾರ. ಆ ಒಂದು ಖುಷಿಯಿಂದ ಆ ಒಂದು ಇದರಿಂದ ನಾವು ಎಷ್ಟು ಮಾಡಿದ್ರು ಕಡಿಮೆ ಐತೆ. ನಮ್ಮ ಕೈಲಾದಷ್ಟು ಇವತ್ತು ಒಂದು ಪ್ರಸಾದ ವಿತರಣೆ ಕಾರ್ಯಕ್ರಮ, ಆಮೇಲೆ 5 ಸಸಿಗಳನ್ನು ತಂದಿದ್ದೀವಿ ಶ್ರೀರಾಮರ ಪ್ರತಿಷ್ಠಾಪನೆ ನಿಮಿತ್ತ. ಬೇರೆ ಇಲ್ಲೇ ಈ ಪಾರ್ಕ್ ಸರೌಂಡಿಂಗ್ ಅಲ್ಲಿ 5 ಸಸಿಗಳನ್ನ ಅವರ ಒಂದು ನೆನಪಿನಾಗಿ ಇವತ್ತು ಪ್ರತಿಷ್ಠಾಪನೆ ಆಗಿತ್ತು ಅಂತೇಳಿ ಆ ಮರಗಳು 50 ವರ್ಷ 100 ವರ್ಷ ಇದ್ರು ಆ ಮರಗಳನ್ನ ಜೋಪಾನ ಮಾಡಿ ಈ ದಿನವನ್ನು ಐತಿಹಾಸಿಕ ದಿನ ಮಾಡಬೇಕಂತೇಳಿ ನಾವೆಲ್ಲ ಇವತ್ತು ಇಚ್ಛೆ ಪಟ್ಟಿದ್ದೇವೆ. ಪ್ರಪಂಚದ 100 ಕೋಟಿ ಹಿಂದೂಗಳ ಆಸೆ, 500 ವರ್ಷಗಳ ತ್ಯಾಗ ಬಲಿದಾನ ಹೋರಾಟದ ಫಲವಾಗಿ ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಭವ್ಯವಾದ ಮಂದಿರದ ಉದ್ಘಾಟನೆ ಆಗ್ತಾ ಇದೆ. ಇದನ್ನು ಪ್ರತಿಯೊಬ್ಬರು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ರು. ಆ ಕ್ಷಣ ಇನ್ನು ಕೆಲವೇ ನಿಮಿಷಗಳಲ್ಲಿ ಬರೋದಿದೆ. ಆ ಸಂಭ್ರಮವನ್ನು ಇಡೀ ದೇಶ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಸಹ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಉತ್ಸಾಹದಿಂದ ಎಲ್ಲ ರಾಮ ಭಕ್ತರು ಕಾಯ್ತಾ ಇದ್ದಾರೆ. ವಿಶೇಷವಾಗಿ ದಾವಣಗೆರೆ 4 ರಾಮ ಮಂದಿರಗಳಿದ್ದಾವೆ. ಅದರಲ್ಲೂ ಒಂದು ಶಂಕರಮಠ ಜೈವ ಸರ್ಕಲ್ನಲ್ಲಿರುವಂಥ ಒಂದು ರಾಮ ಮಂದಿರದಲ್ಲಿ 3 ದಿನಗಳಿಂದ ಪೂಜಾ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಇವತ್ತು ಬೆಳಿಗ್ಗೆನೂ ಪೂಜೆಗಳು ಸಮಾರಂಭಗಳು ನಡೀತಾ ಇದೆ. ಈಗ ಪ್ರತಿಯೊಬ್ಬ ರಾಮ ಭಕ್ತರಿಗೂ ವಿಶೇಷವಾಗಿ ರಾಮ ಸೇವಾ ಸಮಿತಿಯಿಂದ ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಅಭಿಷೇಕ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ರಾಮ ಭಕ್ತರನ್ನು ಮನವಿ ಮಾಡ್ತೀನಿ, ಈ ಸೌಭಾಗ್ಯವನ್ನು ಈ ಸೇವಾ ಕಾರ್ಯದಲ್ಲಿ ಭಾಗವಹಿಸಿ ರಾಮನ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೇನೆ. ಸರ್ಕಲ್ನಲ್ಲಿರುವ ಶಂಕರಮಠ ಆವರಣದಲ್ಲಿ ಇರುವ ಶ್ರೀರಾಮ ಮಂದಿರ
ಇದು ಸುಮಾರು ವರ್ಷದಿಂದ ಇತ್ತು. ಈ ದಿನ ಜೀರ್ಣೋದ್ಧಾರಕ್ಕಾಗಿ ಪುನಃ ಜೀರ್ಣೋದ್ಧಾರಕ್ಕಾಗಿ ಬೆಳಗ್ಗೆ ಅಭಿಷೇಕ, ರಾಮ ತರಕ ಹೋಮ ಮತ್ತು ವಿಷ್ಣು ಸಹಸ್ರನಾಮ ಪಾರಾಯಣ, ಭಜನ್ ಕಾರ್ಯಕ್ರಮ ಎಲ್ಲ ಇದನ್ನು ಈ ದಿನ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ರಾಮ ಭಕ್ತರು ಬಂದು ಇದನ್ನು ಭಾಗಿಯಾಗಿ ರಾಮನ ಕೃಪಾ ಆಶೀರ್ವಾದ ಪಡಿಬೇಕಂತ ನಾನು ಕೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ಇವತ್ತು ದಾವಣಗೆರೆಯಲ್ಲಿ ಒಂದು ಹಬ್ಬವೇ ಕ್ರಿಯೇಟ್ ಆಗಿರುವಂತಹ ಸಂದೇಶವನ್ನು ನಾವು ನೋಡ್ಬೋದು. ಯಾಕಂದ್ರೆ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಅಂದ್ರೆ ಬಾಲರಾಮ ಮಂದಿರ ಪ್ರತಿಷ್ಠಾಪನೆ ನಡೀತಾ ಇದೆ. ಸಾಕಷ್ಟು ಭಕ್ತಾದಿಗಳು ಕೂಡ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ನಗರದಲ್ಲಿರ್ತಕ್ಕಂಥ ರಾಮ ಮಂದಿರದಲ್ಲಿ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನರು ವಿಶೇಷವಾಗಿ ಹಬ್ಬವನ್ನ ಈ ಒಂದು ರಾಮ ಮಂದಿರವನ್ನು ಹಬ್ಬ ತರ ಆಚರಿಸ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ಇದು JK TV ಕನ್ನಡ, ನಿಮ್ಮದೇ ವಾಹಿನಿ.